ರೈತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಪ್ರಾದೇಶಿಕ ಸೇನೆ, NCC, ಭಾರತೀಯ ಕರಾವಳಿ ಪಡೆ, ಗಡಿ ಭದ್ರತಾ ದಳಗಳ ಬಗ್ಗೆ ಇವತ್ತಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆ ಅಂದರೆ ನಮ್ಮ ಸೇನಾ ಪಡೆಗಳಿಗೆ ಏನಿರ್ತೈತಲ್ಲ ಅವುಗಳ ಪೂರಕವಾಗಿ ಏನು ಮಾಡ್ತಾ ಹೋಗ್ತೈತಿವಿ. 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯು ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತದೆ. 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯೊಳಗೆ 7 ಅಂಶಗಳು ಕಂಡು ಬರ್ತಾ ಹೋಗ್ತವೆ. ಅಂದ್ರೆ ಯಾವಪ್ಪ ಅಂದ್ರೆ ಪ್ರಾದೇಶಿಕ ಸೇನೆ, ಟೆರಿಟೋರಿಯಲ್ ಆರ್ಮಿ, NCC, ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್, 3ನೇದು ಭಾರತೀಯ ಕರಾವಳಿ ಪಡೆ, ಇಂಡಿಯನ್ ಕೋಸ್ಟ್ ಗಾರ್ಡ್, 4ನೇದು ಗಡಿ ಭದ್ರತಾ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, 5ನೇದು ನಾಗರಿಕ ರಕ್ಷಣೆ, ಸಿವಿಲ್ ಡಿಫೆನ್ಸ್, 6ನೇದು ಗೃಹರಕ್ಷಕ ದಳ, ಹೋಮ್ ಗಾರ್ಡ್ಸ್, 7ನೇದು ರೆಡ್ ಕ್ರಾಸ್. ಅಂದ್ರೆ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ಪ್ರಾದೇಶಿಕ ಸೇನೆಯ ಬಗ್ಗೆ ನೋಡ್ತಾ ಹೋಗೋಣ. ಇದೊಂದು ಪ್ರಾದೇಶಿಕ ಸೇನೆಪ್ಪ ಏನಪ್ಪ ಅಂದ್ರೆ ಅರೆಕಾಲಿಕ ಸ್ವಯಂ ಸೇವಾ ದಳ. ಅಂದ್ರೆ ಅರೆಕಾಲಿಕ ಸ್ವಯಂ ಸೇವಾ ದಳ ಯಾವುದು? ಪ್ರಾದೇಶಿಕ ಸೇನೆ ಎಂಬುದು ಇದೊಂದು ಅರೆಕಾಲಿಕ ಸ್ವಯಂ ಸೇವಾ ದಳ ಆಗಿತ್ತು. ಇದು ಯಾವಾಗ ಬರ್ತೈತಪ್ಪ ಅಂದ್ರೆ 1948 ಸಂಸತ್ ಕಾಯ್ದೆಯ ಮೂಲಕ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಏನು ಮಾಡ್ತೈತೆ, ಯಾವುದೇ ರೀತಿಯ ವೃತ್ತಿಪರ ಯೋಧರು ಇರೋಂಗಿಲ್ಲ. ಇಲ್ಲಿ ಒಂದು ಅಭಿಲಾಷೆ ಇರುವಂಥ ನಾಗರಿಕರು ಏನು ಮಾಡ್ಬೋದು, ತಮ್ಮ ಒಂದು ಬಿಡುವಿನ ಸಮಯದೊಳಗೆ ಮಿಲಿಟರಿ ತರಬೇತಿಯನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸ್ತಾರೆ. ಈ ಒಂದು ಉದ್ಯೋಗಸ್ಥರಾದಂಥ 18ರಿಂದ 42 ವಯೋಮಿತಿಯಲ್ಲಿರೋರು ಈ ಒಂದು ಸೇನೆಗೆ ಸೇರಕ್ಕೆ ಏನಾಗಿರ್ತೈತಿ, ಅರ್ಹರಾಗಿರ್ತಾರೆ. ಇದರ ಒಂದು ಕಾರ್ಯವೆಂದರೆ ಏನಪ್ಪ ಅಂದ್ರೆ, ಇದರ ಒಂದು ಕಾರ್ಯ ನೋಡೋದಾದ್ರೆ ರಾಷ್ಟ್ರವು ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂಥ ಸಂದರ್ಭದೊಳಗೆ, ಅಂದ್ರೆ ರಾಷ್ಟ್ರ ಏನಾದರೂ ತುರ್ತು ಪರಿಸ್ಥಿತಿ, 3 ತುರ್ತು ಪರಿಸ್ಥಿತಿಗಳಿದೆ. ಯಾವುದು ಹೋದ ಕ್ಲಾಸ್ನೊಳಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು. ಯಾವ 350, 352, 356, 360. ಇವು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂಥ ಸಂದರ್ಭದೊಳಗೆ ಮತ್ತು ಪ್ರಕೃತಿ ವಿಕೋಪಗಳು ಉಂಟಾದಂಥ ಸಂದರ್ಭದೊಳಗೆ ಏನು ಮಾಡ್ತಾ ಹೋಗ್ಬೋದು, ಕೆಲಸವನ್ನು ಮಾಡ್ತಾ ಹೋಗ್ಬೋದು. ಜೊತೆಗೆ ಈ ಒಂದು ಪ್ರಾದೇಶಿಕ ಸೇನಾ ದಿನೆಯನ್ನು ಅಕ್ಟೋಬರ್ 9ರಂದು ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಯಾವಾಗ? ಅಕ್ಟೋಬರ್ 9ರಂದು ಪ್ರಾದೇಶಿಕ ಸೇನೆಯನ್ನು ಅಕ್ಟೋಬರ್ 9ರಂದು ಪ್ರಾದೇಶಿಕ ಸೇನಾ ದಿನ ಅಂತ. ಅದೇ ರೀತಿ ಅಕ್ಟೋಬರ್ 8ನ್ನು ವಾಯುಪಡೆ ದಿನ ಅಂತಂದು ಕರಿತಾ ಹೋಗ್ತೀವಿ. ಮುಂದೆ ನೋಡ್ತಾ ಹೋಗೋಣ, NCC ಬಗ್ಗೆ ನೋಡ್ತಾ ಹೋಗೋಣ. NCC ಅಂದರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಒಂದು ರಾಷ್ಟ್ರದ ಒಂದು ಪ್ರಧಾನ ಯುವ ಸಂಘಟನೆ ಅಂತ ಕರಿತಾ ಹೋಗ್ತೀವಿ. ಇದನ್ನು ಯಾವ ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1948 ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದನ್ನು ಎಲ್ಲಿ ಪ್ರಾರಂಭ, ಎಲ್ಲಿ ಇದನ್ನು ಕಾರ್ಯ ಕೆಲಸ ನೋಡ್ತಾ ಹೋಗ್ತಾ ಅಂದ್ರೆ ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ಸೇರುವಂಥದ್ದಾಗ್ತೈತಿ. ಇದರ ಒಂದು ಮುಖ್ಯ ಗುರಿ ಏನಪ್ಪ ಅಂದ್ರೆ, NCCಯ ಒಂದು ಮುಖ್ಯ ಗುರಿ ಅಂದರೆ ಏನಪ್ಪ ಅಂದ್ರೆ ಶಿಸ್ತಿನ ಗುಣವನ್ನು ನೋಡ್ತಾ ಹೋಗ್ತೀವಿ. ಸೇವಾ ಪರತೆಯುಳ್ಳಂಥ ವ್ಯಕ್ತಿತ್ವ, ನಾಯಕತ್ವ ಗುಣ, ಗೆಳೆತನ ಹಾಗೂ ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೋದು ಎಲ್ಲಿ, NCCಯಲ್ಲಿ. ಜೊತೆಗೆ ಇದು ಒಂದು ಶಿಸ್ತುಬದ್ಧವಾದಂಥ ತರಬೇತಿ ಪಡೆದು ಮಾನವ ಪಡೆಯನ್ನು ಹೊಂದ್ತಾ ಹೋಗ್ತೈತಿ. ಆ ರಾಷ್ಟ್ರವು ತುರ್ತು ಸಂದರ್ಭವನ್ನು ಎದುರಿಸುವಂತಾಗ ರಾಷ್ಟ್ರಕ್ಕೆ ಸಹಾಯ ಮಾಡುತ್ತದೆ. ಅಂದರೆ ರಾಷ್ಟ್ರೀಯ ಒಂದು ತುರ್ತು ಸಂದರ್ಭದೊಳಗೆ ಏನು ಮಾಡ್ತಾ ಹೋಗ್ತೈತಿ, ರಾಷ್ಟ್ರಕ್ಕೆ ಒಂದು ಸಹಾಯವನ್ನು ಮಾಡ್ತಾ ಹೋಗ್ತೈತಿ. NCCಯೊಳಗೆ 2 ಘಟಕಗಳನ್ನು ಮಾಡ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ, 1ನೇದು ಸೀನಿಯರ್ ಘಟಕ. ಯಾವುದು? 1ನೇದು ಸೀನಿಯರ್ ಘಟಕ, 2ನೇದು ಜೂನಿಯರ್ ಘಟಕ ಅಂತಂದು ನೋಡ್ತಾ ಹೋಗ್ತೀವಿ. ಸೀನಿಯರ್ ಘಟಕದೊಳಗೆ ಇದು ಕಾಲೇಜು ವಿದ್ಯಾರ್ಥಿಗಳಿಗೆ ಏನಾಗ್ತೈತಪ್ಪ ಅಂದ್ರೆ ಅನ್ವಯ ಆಗ್ತೈತಿ. ಜೂನಿಯರ್ ಘಟಕ ಏನಪ್ಪ ಅಂದರೆ ಇದು ಪ್ರೌಢಶಾಲಾ ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅನ್ವಯ ಆಗೋದನ್ನು ಕಾಣ್ತಾ ಹೋಗ್ತೈತಿ. ಹಾಗಾದರೆ ಈ ಒಂದು NCC ಒಳಗೆ ಏನೆಲ್ಲ ಒಂದು ಸೌಲಭ್ಯಗಳು ನೋಡೋದಾದಪ್ಪ ಅಂದ್ರೆ, NCC ತರಬೇತಿ ಪಡೆದಂಥವ್ರಿಗೆ ಏನಾಗ್ತೈತಪ್ಪ ಅಂದ್ರೆ ರಕ್ಷಣಾ ಪಡೆಗಳಿಗೆ ಸೇರುವಂಥ ವಿಶೇಷ ಅವಕಾಶವನ್ನು ನೋಡ್ತಾ ಹೋಗ್ತೈತಿ. ಆ NCC ತರಬೇತಿ ಮುಗಿಸಿದಂಥ ಸಂದರ್ಭದೊಳಗೆ ಪ್ರಮಾಣ ಪತ್ರಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಪ್ರಮಾಣ ಪತ್ರ ಪಡೆದಂಥ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸುಗಳಲ್ಲಿ ಮೀಸಲಾತಿಯ ಸೌಲಭ್ಯವನ್ನು ನೋಡ್ತಾ ಹೋಗ್ತೀವಿ. ತರಬೇತಿಯಲ್ಲಿ ಶಸ್ತ್ರಾಸ್ತ್ರಗಳ ಬಗ್ಗೆ ಶಿಕ್ಷಣ ನೀಡ್ತಾ ಹೋಗ್ತಾರೆ.
ಅಂದ್ರೆ ತರಬೇತಿಯೊಳಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ಒಂದು ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೆ. ಜೊತೆಗೆ ತರಬೇತಿ ಅವಧಿಯಲ್ಲಿ ಆ ಕೆಡೆಟ್ಗಳು ಯಾವ ರೀತಿ ಒಂದು ಸಾಹಸವನ್ನು ಕಲಿತಾರಪ್ಪ ಅಂದ್ರೆ ದೂರ ನಡಿಗೆ ಹೈಕಿಂಗ್ ಅಂತ ಕರಿತಾ ಹೋಗ್ತೀವಿ, ಸಾಹಸ ಟ್ರೆಕ್ಕಿಂಗ್ ಅಂತ ಹೇಳ್ತಾವಲ್ಲ, ಜಾರಾಟ ಗ್ಲೈಟಿಂಗ್, ಪರ್ವತಾರೋಹಣ ಸ್ಕೇಲಿಂಗ್ ಅಂತ ಹೇಳ್ತಲ್ಲ, ಇವುಗಳು ಏನು ಮಾಡ್ತಾ ಹೋಗ್ತಾರೆ ತರಬೇತಿಯಲ್ಲಿ ಇಂಥ ಒಂದು ಸಾಹಸವನ್ನು ಕಲಿತಾ ಹೋಗ್ತಾರೆ. ಅದ್ರಾಗ NCC ಒಳಗೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ, ಭಾರತೀಯ ಕರಾವಳಿ ಪಡೆ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್. ಇದು ಒಂದು ರೀತಿಯ ಅರೆ ಮಿಲಿಟರಿ ಪಡೆ ಅಂತ ಕರಿತಾ ಹೋಗ್ತೀವಿ. ಯಾವುದನ್ನು? ಭಾರತೀಯ ಕರಾವಳಿ ಪಡೆಯನ್ನು ಇದೊಂದು ಅರೆ ಮಿಲಿಟರಿ ಪಡೆ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು 2ನೇ ಸಾಲಿನ ರಕ್ಷಣಾ ವ್ಯವಸ್ಥೆಯೊಳಗೆ ಅತಿ ಮುಖ್ಯವಾದಂಥ ಒಂದು ಅಂಶ ಅಂತ ಕರಿತಾ ಹೋಗ್ತೀವಿ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1978 ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವ ಉದ್ದೇಶಕ್ಕಪ್ಪ ಅಂದ್ರೆ ಕಡಲ ಸಂಬಂಧಿತ ಮತ್ತು ರಾಷ್ಟ್ರೀಯ ಒಂದು ಹಿತಾಸಕ್ತಿಗೆ ಸಂಬಂಧಿಸಿದ ಒಂದು ಕಾವಲು ಪಡೆ ಆಗಿರೋದನ್ನು ಈ ಒಂದು ಭಾರತೀಯ ಕರಾವಳಿ ಪಡೆಯನ್ನು ನೋಡ್ತಾ ಹೋಗ್ತೀವಿ. ಇದರ ಒಂದು ಧ್ಯೇಯವಾಕ್ಯವನ್ನು ನೋಡ್ತಾ ಹೋಗ್ತೀವಿ. ಯಾವುದು? ವಯಂ ರಕ್ಷಮಃ ಅಂತ. ವಯಂ ರಕ್ಷಮಃ ಅಂದ್ರೆ ನಾವು ರಕ್ಷಿಸುತ್ತೇವೆ ಅನ್ನೋದು ಈ ಒಂದು ಭಾರತೀಯ ಕರಾವಳಿ ಪಡೆಯ ಒಂದು ಧ್ಯೇಯವಾಕ್ಯವನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ದ್ವೀಪಗಳನ್ನು ಒಟ್ಟಾರೆ ಕರಾವಳಿ ಪ್ರದೇಶದ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 7516.6 ಕಿಲೋಮೀಟರ್. ಅಂದರೆ ಈ ಒಂದು ಕರಾವಳಿ ಪ್ರದೇಶದ ಒಂದು ರಕ್ಷಣೆ ಜೊತೆಗೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆ, ಮಾದಕ ವಸ್ತುಗಳಿಂದ ಡ್ರಗ್ಸ್, ಇನ್ನಿತರವಂಥ ವಸ್ತುಗಳು, ಮಾದಕ ವಸ್ತುಗಳಿಂದ ಸಾಗಾಣಿಕೆ ಮುಂತಾದಂಥ ಅವ್ಯವಹಾರಗಳನ್ನು ತಡೆಗಟ್ಟಲು ಈ ಒಂದು ಪಡೆ ಸಹಕಾರಿಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಾವಲು ಪಡೆಯ ನೌಕೆಗಳಿಗೆ ವಿರೋಚಿತವಾದಂಥ ಹೆಸರುಗಳನ್ನು ನೀಡ್ತಾ ಹೋಗ್ತಾರೆ. ಅವುಗಳನ್ನು ನೋಡೋದಾದ ಪುಟಾರ್, ವಿಕ್ರಮ್, ವಿಕ್ರಾ, ವಿಜಯ್ ಹಾಗೂ ವೀರ. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ಓರ್ವ ಡೈರೆಕ್ಟರ್ ಜನರಲನ್ನು ಯಾರು ಹೊಂದಿರ್ತಾರಪ್ಪ ಅಂದರೆ ಈ ಭಾರತೀಯ ಕರಾವಳಿ ಪಡೆಯನ್ನು ಹೊಂದಿರ್ತಾ ಹೋಗ್ತೈತಿ. ಈ ಸಂಘಟನೆಯ 5 ಪ್ರಾದೇಶಿಕ ಮುಖ್ಯ ಠಾಣೆಗಳನ್ನ ನೋಡ್ತಾ ಹೋಗ್ತೀವಿ. ಎಲ್ಲೆಲ್ಲಪ್ಪ ಅಂದ್ರೆ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಗಾಂಧಿನಗರ್, ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಪೋರ್ಟ್ ಬ್ಲೇರ್ನಲ್ಲಿ ನೋಡ್ತಾ ಹೋಗ್ತೀವಿ. ಇವು ಭಾರತೀಯ ಕರಾವಳಿ ಪಡೆಯ ಪ್ರಮುಖ 5 ಪ್ರಾದೇಶಿಕ ಠಾಣೆಗಳು. ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಗಾಂಧಿನಗರ, ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್ನೊಳಗೆ ನೋಡ್ತಾ ಹೋಗ್ತೀವಿ. ಈ ಕರಾವಳಿ ಪಾರಿವಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ 1402 ಅತ್ಯಾಧುನಿಕವಾದಂಥ ಹಡಗುಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ 381 ವಿಮಾನಗಳು, ಜೊತೆಗೆ 60 ಹೆಲಿಕಾಪ್ಟರು, 12,585 ಈ ಒಂದು ಕರಾವಳಿ ಪಡೆಯಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಭಾರತೀಯ ಕರಾವಳಿ ಪಡೆಯ ದಿವಸ ಯಾವುದಪ್ಪ ಅಂದ್ರೆ ಫೆಬ್ರವರಿ 1 ಭಾರತೀಯ ಕರಾವಳಿ ಪಡೆಯ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಮುಂದುವರೆದು ನೋಡ್ತಾ ಹೋಗ್ತೀವಿ ಗಡಿ ಭದ್ರತಾ ಪಡೆ ಅಂದರೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ಯಾವಾಗ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ 1965 ಈ ಒಂದು BSFನನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಒಂದು BSF ಪಡೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಳಗೆ ಹೊಂದಿರುವಂಥ ಗಡಿಯನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಕಟ್ಟೆಚ್ಚರದಿಂದ ಕಾಪಾಡ್ತಾ ಹೋಗ್ತಾರೆ. ಇದರ ಒಂದು ತರಬೇತಿ ಕೇಂದ್ರ ಏನು ನೋಡ್ತಾ ಹೋಗ್ತಂದ್ರೆ BSFನ ಒಂದು ತರಬೇತಿ ಕೇಂದ್ರವನ್ನು ಬೆಂಗಳೂರು ನಗರದ ಯಲಹಂಕದಲ್ಲಿ ನೋಡ್ತಾ ಹೋಗ್ತೀವಿ. ಈ ಗಡಿ ಭಾಗದಲ್ಲಿನ ಅತಿಕ್ರಮ ಹಾಗೂ ಆಕ್ರಮ ಪ್ರವೇಶ, ಕಳ್ಳ ಸಾಗಾಣಿಕೆಗಳನ್ನು ತಡೆಗಟ್ಟಲು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಇದು ಈ ಒಂದು BSF ಒಂದು ಸಹಕಾರ ಆಗಿರೋದನ್ನು ಕಾಣ್ತೇವೆ. ಇತ್ತೀಚಿನ ಒಂದು ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಭಾರತ ಸರ್ಕಾರ ಬಾಂಗ್ಲಾದೇಶದ ಒಂದು ಗಡಿಯೊಳಗೆ ಬೇಲಿಯನ್ನು ಹಾಕಕ್ಕೆ ಹೊರಟಿದೆ. ಅಲ್ಲಿ ಆ ಬಾಂಗ್ಲಾದೇಶಿಯ ಇಂದು ಸಾಮಾನ್ಯ ಜನರಿಂದ ಈ BSFಗೆ ಸುಮ್ಮನೆ ಕಲ್ಪಿಸ್ತಾ ಇದ್ದಾರೆ. ಅಂದ್ರೆ ಆದರೂ ಕೂಡ ಇನ್ನೂ ಒಂದು ಗುಂಡನ್ನು ಹರಿಸಿರಲ್ಲ. ಅಂದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಆ ಒಂದು ಗಡಿಯನ್ನು ಅಲ್ಲಿರುವಂಥ ಈ ಪ್ರಸ್ತುತ ಒಂದು ಸನ್ನಿವೇಶವನ್ನು ಸಂದರ್ಭವನ್ನು ಅತ್ಯಂತ ನಿಕಟವಾಗಿ ಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ 2ನೇ ಸಾಲಿನ ಒಂದು ರಕ್ಷಣಾ ವ್ಯವಸ್ಥೆಯ ಒಂದು ಮೊದಲನೇ ಭಾಗ ಆಗ್ತೈತಿ. ಮುಂದಿನ ಒಂದು ತರಗತಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. 2ನೇ ಭಾಗವನ್ನು. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ,
ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.